ಕೈತಪ್ಪಿದ ಸಚಿವ ಸ್ಥಾನ, ಸಿಡಿದೆದ್ದ ಶಾಸಕರ ಬೆಂಬಲಿಗರು. ಎಚ್.ಕೆ. ಪಾಟೀಲ್ ಬೆಂಬಲಿಗರಿಂದ ರಾಜೀನಾಮೆಯ ಪರ್ವ ಶುರುವಾಗಿದೆ. ಗದಗ ಬೆಟಗೇರಿ ನಗರಸಭೆ ಸದಸ್ಯರಿಂದ ಸಾಮೂಹಿಕ ರಾಜೀನಾಮೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಸಿಡಿದೆದ್ದಂತಹ ಶಾಸಕರ ಬೆಂಬಲಿಗರು ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ನಗರಸಭೆಯ 17 ಚುನಾಯಿತ 5 ನಾಮನಿರ್ದೇಶಿತ ಸದಸ್ಯರ ರಾಜೀನಾಮೆ. ಗದಗ ನಗರಾಧ್ಯಕ್ಷ ಬಿಬಿ ಅಸೂಟಿ ನೇತೃತ್ವದಲ್ಲಿ ಸಾಮೂಹಿಕ ರಾಜೀನಾಮೆ ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೆಲ ಜಲ ವಿಷಯಗಳ ಕಾನೂನು ಸಲಹೆಗೆ ಎಚ್.ಕೆ. ಪಾಟೀಲ್ ಬೇಕು, ಸಚಿವ ಸ್ಥಾನಕ್ಕೆ ಯಾಕೆ ಪರಿಗಣಿಸಿಲ್ಲ ಅಂತ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟದ ಬಗ್ಗೆ ಬೆಂಬಲಿಗರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ದೇವ್ರೇ ಪರಮಾತ್ಮ ನೋಡಕತ್ತಲ್ಲ ಕುಂತು ಈಸ್ ಕುಮಾರ್ ಅವ್ರಿ, ನಮ್ಮ ಎಚ್.ಕೆ. ಪಾಟೀಲ್ ಮನಸ್ಸು ನೋವು ಮಾಡಬೇಡ್ರಿ, ನಮ್ಮ ಎಚ್.ಕೆ. ಪಾಟೀಲ್ ಮನಸ್ಸು ನೋವು ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಕಡೆನೂ ಭಾಳ ಚಲೋ ಹೆಸರು ಐತಿ, ಇದು ಐತಿ. ಒಂದು ಚಿಕ್ಕೆ ಇಲ್ಲ ಇಂಥವ್ರು ಕೊಳ್ಳಾರಕ್ಕೆ ನಮ್ಗೆ ಭಾಳ ಕೆಟ್ಟಾಗೈತಿ. ಒಂದು ಬಡವರನ್ನಾದರೂ ನಮ್ಮವ್ರು ಅಂತಾರೆ, ಶ್ರೀಮಂತ ಬಂದರು ನಮ್ಮವ್ರು ಅಂತಾರೆ. ಯಾರ್ದು ಅವ್ರಿಗೆ ಕೆಲಸ ಮಾಡಿಸ್ಕೊಡ್ಲಿಲ್ಲ ಸರ್. ಬೆಂಗಳೂರಾಗ ರೀ ನನ್ನ ಇದ್ರಿಗಿನ 5 ಮಂದಿ ಬಡವ್ರಿಗೆ ನೌಕರಿ ಕೊಡ್ಸಾರ ಸರ್. ಇವತ್ತು ನೋಡಿ ಅವ್ರಿಗೆ ನಿನ್ನೆ ಅವ್ರು ಕೊಳ್ಳಾರಕ್ಕೆ ನಮ್ಗೆ ಭಾಳ ಮನುಷ್ಯ ಕೆಟ್ಟ ಹೆಸರು ಸರ್. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಸರ್. ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇತ್ತು ಸರ್. ಅವ್ರಿಗೆ ಅವಕಾಶ ಕೊಟ್ಟಿಲ್ಲ, ಮುಖ್ಯಮಂತ್ರಿ ಸ್ಥಾನ ಇಲ್ಲ. ಅದಕ್ಕೆ ನಮ್ಗೆ ಮನ್ಸಿಗೆ ಭಾಳ ನೋವು ಐತ್ರಿ. ಇವ್ರು ಬಸವಣ್ಣವ್ರು ಇದ್ದಂಗೆ ಅವ್ರ ಮನಸ್ಸು ನೋವು ಮಾಡ್ಸಕ್ಕೆ ಹೋಗ್ಬೇಡ್ರಿ. ನಾ ಇದಕ್ಕೆ ಹೇಳಕತ್ತೀನಿ, ಇದೀ ನಾನು ವಿಧಾನಸಭೆಗೆ ಹೇಳಕತ್ತೀನಿ. ಮೊನ್ನೆ ನಡೆದಂಥ 1ನೇ ಪಟ್ಟಿಯಲ್ಲಿ ಕೂಡ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಲಿಲ್ಲ. ಮೊನ್ನೆ ನಡೆದಂಥ 2ನೇ ಪಟ್ಟಿಯಲ್ಲೂ ಕೂಡ ಅವರ ಸಚಿವ ಸಂಪುಟದಲ್ಲಿ ಕೈಪಟ್ಟಿದ್ದಕ್ಕಾಗಿ ನಾವು ಗದಗ ಬೆಟಗೇರಿ ನಗರಸಭೆ ಸುಮಾರು 22 ಜನ ನಗರಸಭಾ ಸದಸ್ಯರು ಸಮೂಹವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮನವಿಯನ್ನು ನಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದೀವಿ. ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಳಿಸಿ ಅಂತೇಳಿ ಇವತ್ತು ನಾವು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಮಾಡಕೊಂತೀನಿ. ಅಲ್ಲ ಸರ್, ಒಪ್ತೀನಿ, ಹೊಸಬರಿಗೆ ನಾವು ಕೊಡಬಾರ್ದು ಅಂತಲ್ಲ, ಆದರೆ ಅನುಭವಗಳು ಬೇಕಲ್ಲ ಸರ್. ಈಗ ಸರ್ಕಾರ ಮಟ್ಟದೊಳಗೆ ಬಹಳಷ್ಟು ವರ್ಷಗಳ ಕಾಲ ಸಚಿವರಾಗಿ ಒಳ್ಳೆಯ ಆಡಳಿತವನ್ನು ನೀಡಿದ್ದಕ್ಕನ ಸತತ 4 ವರ್ಷ ರಾಷ್ಟ್ರೀಯ ಪ್ರಶಸ್ತಿ ಸಿಗ್ತಿಲ್ಲ. ಈ ಸರ್ಕಾರಕ್ಕೆ ಅದು ಕ್ರೆಡಿಟ್ ಹೌದಿಲ್ಲ ಸರ್, ಬೇರೆ ಸರ್ಕಾರಕ್ಕಿಂತ ಹೌದೇನ್ರಿ. ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್.ಕೆ. ಪಾಟೀಲ್ ಅಂತವ್ರು ಒಳ್ಳೆ ಖಾತೆ ನಿಭಾಯಿಸಿದ್ದಕ್ಕೆ ಈ ದೇಶದ ಪ್ರಧಾನಮಂತ್ರಿ 4 ಸಲ ಅವ್ರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟರು. ಗಡಿ ಸಮಸ್ಯೆ ಬಂತು ಅಂದ್ರೆ ಎಚ್.ಕೆ. ಪಾಟೀಲ್ ಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಡಿಸಬೇಕಾದ್ರೆ ಅದರ ರೂಪರೇಷೆ ತಯಾರು ಮಾಡ್ಬೇಕಾದ್ರೆ ಎಚ್.ಕೆ. ಪಾಟೀಲ್ ಬೇಕು. ಮತ್ತೆ ಇಂಥದಕ್ಕೆ ಎಚ್.ಕೆ. ಪಾಟೀಲ್ ಸಚಿವ ಸಂಪುಟದ ಬೇಡ ಅಂದ್ರೆ ಇದು ಯಾವ ಅರ್ಥ ಏನ್ರಿ? ಎಚ್.ಕೆ. ಪಾಟೀಲ್ ಅಂದ್ರೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು. ಅವರೆಲ್ಲೋ ಒಬ್ಬ ಮುಖ್ಯಮಂತ್ರಿ ಆಕಾರ ಅನ್ನೋ ಒಂದು ಹುನ್ನಾರಲಿಂದ ತಪ್ಪಿಸಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಗಳು ಅವ್ರಿಗೆ ಅದಾವ. ಉತ್ತರ ಕರ್ನಾಟಕ ಈ ರೀತಿ ಅನ್ಯಾಯ ಮಾಡೋಲಿಂತ್ರ ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನು ಇದೀವಲ್ಲ, ನಾವೆಲ್ಲ ಉತ್ತರ ಕರ್ನಾಟಕಲಿಂತ್ರ ಡೆಲ್ಲಿ ಮಟ್ಟನೂ ಹೋಗ್ತೀವಿ. ಮಾನ್ಯ ರಾಹುಲ್ ಗಾಂಧಿ ಅವರು ಉತ್ತರ ಕರ್ನಾಟಕದ ಲಕ್ಷ್ಯ ಕೊಡಬೇಕು. ಇಂಥ ಒಬ್ಬ ಪ್ರಜ್ಞಾವಂತ ರಾಜಕಾರಣಿಗಳಿಗೆ ತಾವು ಅವಕಾಶ ಕೊಡಲಿಲ್ಲ ಅಂದ್ರೆ ಯಾರಿಗೆ ಕೊಡ್ತೀರಿ? ಅದಕ್ಕಾಗಿ ಸಾಮಾನ್ಯ ಕಾರ್ಯಕರ್ತರು ಎಲ್ಲರೂ ನೊಂದು ಇವತ್ತು ರಾಜೀನಾಮೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿವಿ. ನಾವು ಯುವಕರಿಗೆ ಕೊಡಬೇಕು, ಹಿರಿಯರಿಗೆ ಯಾಕೆ ಕೊಡಬೇಕಂತೇಳಿ ಹಿರಿಯರಿಗೆ ಕಡೆಗಣಿಸಿದಾರ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ಹಿರಿಯರಿಲ್ಲದ ಮನೆ ಇಲ್ಲ, ದೇವರಿಲ್ಲದ ಗುಡಿ ಇಲ್ಲ ಅಂಥೇಳಿ ಶಾಸ್ತ್ರ ಐತಿ. ಹೌದ್ರಿ, ಪ್ರತಿಯೊಂದಕ್ಕೂ ಮನೆ ಹಿರಿಯರು ಬೇಕು. ಅವರು ಮಾಡಿದಂಥ ಕೊಡುಗೆ, ಈ ಕರ್ನಾಟಕ ಕೊಟ್ಟಂಥ ಕೊಡುಗೆ, ಅವರು ಒಂದು ಬುದ್ಧಿಜೀವಿ. ಅವರು ಅಧಿಕಾರ ಬಂದಾಗ ಮಾತ್ರ ಕಾಂಗ್ರೆಸ್ಸಿಗೆ ನಿಂತು ಹೋರಾಡಿದವರಲ್ಲ. ಅಧಿಕಾರ ಇಲ್ಲದಾಗೂ ಕಷ್ಟದ ಕಾಲದಲ್ಲಿ ನಿಂತು ಈ ಉತ್ತರ ಕರ್ನಾಟಕಕ್ಕೋಸ್ಕರ, ಈ ಕರ್ನಾಟಕಕ್ಕೋಸ್ಕರ, ಜನರಿಗೋಸ್ಕರ, ಸರ್ವ ಜನಾಂಗಕ್ಕೋಸ್ಕರ ಹೋರಾಟ ಮಾಡಿದಂಥ ನಾಯಕರು. ಇವತ್ತು ಈ ಸರ್ಕಾರ, ಈ ಸಚಿವ ಸಂಪುಟ ಏನಿದೆ ಇದು ಅಂಗವಿಕಲ, ಇದು ಕುಂಠಿತವಾಗಿದೆ. ನಮ್ಮ ಎಚ್.ಕೆ. ಪಾಟೀಲ್ ಅವರಿಗೆ ಒಂದು ಅಂಗವನ್ನು ಕಳ್ಕೊಂಡಾರ. ಇದು ಖುಡ್ಡ ಕಾಂಗ್ರೆಸ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.